ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಬೇಗ ಎದ್ದು ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಇಟ್ಬಿಟ್ಟು ದೇವ್ರ ಪಾತ್ರೆ ವಾಶ್ ಮಾಡಬೇಕಿತ್ತು. ಸೊ ನಾನು ಯಾವಾಗ್ಲೂ ದೇವ್ರ ಪಾತ್ರೆನ ನೈಟೇ ಎತ್ಬಿಟ್ಟು ವಾಶ್ ಮಾಡ್ಕೊಬಿಡ್ತೀನಿ. ಇವತ್ತು ನೈಟ್ ವಾಶ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಕೆಲಸದಿಂದ ಲೇಟಾಗಿ ಬಂದೆ, ಹಂಗಾಗಿ ಬೆಳಗ್ಗೆನೇ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡಲಿಕ್ಕೆ ಎತ್ತಿಟ್ಕೊಂಡೆ. ಇನ್ನೊಂದೇನಪ್ಪ ಅಂತ ಅಂದರೆ, ನಾನು ಯಾವಾಗಲೂ ದೇವ್ರ ಪಾತ್ರೆನ ತೆಂಗಿನ ನಾರಲ್ಲಿ ಯೂಸ್ ಮಾಡಿ ವಾಶ್ ಮಾಡ್ತೀನಿ. ತೆಂಗಿನ ಯಾವುದೇ ಸ್ಕ್ರಬ್ಬರ್ ಯೂಸ್ ಮಾಡಲ್ಲ, ತೆಂಗಿನ ನಾರು ಯೂಸ್ ಮಾಡ್ಕೊತೀನಿ ಮತ್ತು ಹುಣಸೆ ಹಣ್ಣು ಸಬೀನ ಯೂಸ್ ಮಾಡ್ಕೊತೀನಿ. ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ಹಸಿ ಅರಿಶಿನ ತೊಗೊಂಬಂದು ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ನಾನು ದೇವ್ರಿಗೆ ಹಚ್ಚೋದು. ಅದನ್ನೇ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ದೇವ್ರ ಪಾತ್ರೆನ ತೊಳೆದಿರೋದನ್ನ ಅದರೊಳಗೆ ಅದ್ಬಿಟ್ಟು ಒಣಬಟ್ಟೆನಲ್ಲಿ ಒರೆಸ್ಕೊಂಡು ಒಣಗಾಕಿ ಆಮೇಲೆ ನಾನು ಅರಿಶಿನ ಕುಂಕುಮ ಗಂಧನ ಇಟ್ಬಿಟ್ಟು ಪೂಜೆಗೆ ಬಳಸ್ಕೊತೇನೆ. ಇನ್ನೊಂದೇನು ಸ್ಪೆಷಲ್ ಅಂತ ಅಂದರೆ, ನಾನು ಯಾವಾಗ್ಲೂ ಜಾಜಿ ಮಲ್ಲಿಗೆ ಹೂವನ್ನ ದೇವ್ರಿಗೆ ಮುಡಿಸೋದು. ನಾವು